ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಅಕ್ಷಯ ತೃತೀಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಯಾವ ಸಮಯದಲ್ಲಿ ಚಿನ್ನ ಖರೀದಿ ಮಾಡಬೇಕು, ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಯಾವ ದೇವರ ಪೂಜೆ ಮಾಡಬೇಕು ಅಂತ ಪೂರ್ತಿಯಾದಂಥ ಡೀಟೇಲ್ನ ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಂದು ನಾವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ, ಅತ್ಯಂತ ಮಹತ್ವದ ದಿನಗಳಲ್ಲಿ ಒಂದಾದ ಅಕ್ಷಯ ತೃತೀಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅಕ್ಷಯ ಅಂದರೆ ಎಂದಿಗೂ ಅಕ್ಷಯವಾಗದದ್ದು, ಕಡಿಮೆಯಾಗದದ್ದು, ಎಂದೆಂದಿಗೂ ವೃದ್ಧಿಯಾಗುತ್ತಾ ಇರುವುದು ಅಂತ ಅರ್ಥ. ತೃತೀಯ ಅಂದರೆ ಚಂದ್ರಮಾಸದ 3ನೇ ತಿಥಿ. ಈ ಎರಡೂ ಸೇರಿ ಅಕ್ಷಯ ತೃತೀಯ ಆಗುತ್ತದೆ. ಈ ದಿನ ನಾವು ಮಾಡುವ ಯಾವುದೇ ಪೂಜೆ ಕಾರ್ಯಗಳು, ಪೂಜೆ, ಜಪ, ತಪ, ಹೋಮ, ಹವನ ಎಲ್ಲವೂ ಅಕ್ಷಯ ಫಲವನ್ನು ನೀಡುತ್ತವೆ. ಅಂದರೆ ಅದರ ಫಲ ಎಂದಿಗೂ ಕಡಿಮೆಯಾಗುವುದಿಲ್ಲ. ನಮ್ಮ ಜೀವನದಲ್ಲಿ ಪುಣ್ಯ, ಐಶ್ವರ್ಯ, ಸಂತೋಷ ರೂಪದಲ್ಲಿ ನಿರಂತರವಾಗಿ ಹೆಚ್ಚಾಗುತ್ತಾ ಇರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತದೆ. ಈ ವರ್ಷ ಅಕ್ಷಯ ತೃತೀಯ ಆಚರಣೆಗೆ ಸಂಬಂಧಿಸಿದಂತೆ ಜನರಿಗೆ ದೊಡ್ಡ ಗೊಂದಲ ಕಂಡುಬರುತ್ತದೆ. ಏಪ್ರಿಲ್ 19ರಂದು ಆಚರಣೆ ಮಾಡಬೇಕಾ ಅಥವಾ ಏಪ್ರಿಲ್ 20ರಂದು ಆಚರಣೆ ಮಾಡಬೇಕಾ ಅಂತ. ಆದರೆ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳಿರುವ ನಿಯಮವೇನೆಂದರೆ, ಯಾವ ದಿನ ಸೂರ್ಯೋದಯ ಸಮಯದಲ್ಲಿ ತೃತೀಯ ತಿಥಿ ಇರುತ್ತದೆ ಆ ದಿನವೇ ಅಕ್ಷಯ ತೃತೀಯ ಆಚರಣೆ ಮಾಡಬೇಕು ಎಂಬುದು. ಈ ನಿಯಮವನ್ನು ಉದಯ ತಿಥಿ ಅಂತ ಕರೆಯುತ್ತಾರೆ. ಈ ಬಾರಿ ಪಂಚಾಂಗದ ಪ್ರಕಾರ ಏಪ್ರಿಲ್ 20ರಂದು ಬೆಳಿಗ್ಗೆ ಸೂರ್ಯೋದಯ ಸಮಯದಲ್ಲಿ ತೃತೀಯ ತಿಥಿ ಪೂರ್ಣವಾಗಿ ಇರುವುದರಿಂದ ಆ ದಿನವೇ ಅಕ್ಷಯ ತೃತೀಯ ಆಚರಣೆ ಮಾಡುವುದು ಶ್ರೇಷ್ಠ ಎಂದು ಪಂಚಾಂಗಕಾರರು ಮತ್ತು ಶಾಸ್ತ್ರಕಾರರು ಹೇಳುತ್ತಾರೆ. ಆದ್ದರಿಂದ ಯಾವುದೇ ಗೊಂದಲ ಬೇಡ. ಈ ವರ್ಷ ಅಕ್ಷಯ ತೃತೀಯವನ್ನು ಏಪ್ರಿಲ್ 20 ಸೋಮವಾರ ಆಚರಣೆ ಮಾಡುವುದು ಶ್ರೇಷ್ಠ. ಇನ್ನು ನಾವು ಅಕ್ಷಯ ತೃತೀಯಾದಂಥ ಶುಭ ಮುಹೂರ್ತ ಯಾವುದು ಅಂತ ನೋಡೋದಾದರೆ, ಅಕ್ಷಯ ತೃತೀಯ ದಿನದ ಶುಭ ಮುಹೂರ್ತವನ್ನು ಗಮನಿಸಿ ಕಾರ್ಯ ಮಾಡಿದರೆ ನಮಗೆ ಇನ್ನಷ್ಟು ಉತ್ತಮ ಫಲ ಸಿಗುತ್ತದೆ. ಬೆಳಗ್ಗಿನ ಬ್ರಹ್ಮ ಮುಹೂರ್ತ 4:30ರಿಂದ 5:20ರವರೆಗೆ ದೇವರ ಪೂಜೆ ಮಾಡಲು ಅತ್ಯಂತ ಶ್ರೇಷ್ಠವಾಗಿರುತ್ತದೆ. ಹಾಗೆ ನಂತರ 6:05ರಿಂದ 7:40ರವರೆಗೆ ಬೆಳಗಿನ ಶುಭ ಮುಹೂರ್ತ ಇರುತ್ತದೆ. ಈ ಸಮಯದಲ್ಲೂ ಪೂಜೆ ಅಥವಾ ಶುಭ ಕಾರ್ಯಗಳನ್ನು ಮಾಡಬಹುದು. 9:30ರಿಂದ 10:58ರವರೆಗೆ ಪೂಜೆ, ಹೋಮ, ಗೃಹ ಕಾರ್ಯಗಳಿಗೆ ಅತ್ಯಂತ ಉತ್ತಮ ಸಮಯವಾಗಿರುತ್ತದೆ. ಇನ್ನು ವಿಶೇಷವಾಗಿ ಚಿನ್ನ, ಬೆಳ್ಳಿ ಖರೀದಿ ಮಾಡಲು 11:30ರಿಂದ 1:20ರವರೆಗೆ ಮಧ್ಯಾಹ್ನ ಮುಹೂರ್ತ ಅತ್ಯಂತ ಶುಭಕರವಾಗಿರುತ್ತದೆ. ಈ ಸಮಯದಲ್ಲಿ ಖರೀದಿ ಮಾಡಿದರೆ ಸೌಭಾಗ್ಯ ಹೆಚ್ಚಾಗುತ್ತದೆ. ಮತ್ತು ಸಂಜೆ 4:05ರಿಂದ 6:08ರವರೆಗೆ ತುಲಾ ಲಗ್ನ ಮುಹೂರ್ತ ಇದೆ. ಇದು ಕೂಡ ಖರೀದಿಗೆ ಉತ್ತಮ. ರಾತ್ರಿ ಸಮಯದಲ್ಲಿ 8ರಿಂದ 10ರವರೆಗೆ ಮತ್ತೊಂದು ಶುಭ ಮುಹೂರ್ತ ದೊರೆಯುತ್ತದೆ. ಈ ಸಮಯದಲ್ಲಿಯೂ ನೀವು ಖರೀದಿ ಅಥವಾ ಪೂಜೆ ಮಾಡಬಹುದು. ಈ ದಿನ ಚಿನ್ನ, ಬೆಳ್ಳಿ ಖರೀದಿ ಮಾಡಿದರೆ ಎಲ್ಲ ಅಕ್ಷಯವಾಗುತ್ತದೆ. ಚಿನ್ನ, ಬೆಳ್ಳಿ, ರತ್ನಗಳು, ಹೊಸ ಬಟ್ಟೆಗಳು, ದೇವರ ವಿಗ್ರಹಗಳು, ಅರಿಶಿನ, ಕುಂಕುಮ ಇವುಗಳನ್ನು ಖರೀದಿ ಮಾಡುವುದು ಅತ್ಯಂತ ಶುಭಕರವಾಗಿರುತ್ತದೆ. ಈ ದಿನದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಪ್ರಾರಂಭಿಸಬಹುದು. ಮದುವೆ, ಗೃಹ ಪ್ರವೇಶ, ಉಪನಯನ, ಹೊಸ ವ್ಯವಹಾರ ಆರಂಭ, ವಿದ್ಯಾಭ್ಯಾಸ ಆರಂಭ ಇವೆಲ್ಲವೂ ಅತ್ಯಂತ ಶುಭಕರವಾಗಿರುತ್ತವೆ. ವಿಶೇಷವಾಗಿ ಲಕ್ಷ್ಮೀ ದೇವಿಯ ಪೂಜೆ ಮಾಡಿದರೆ ದಾರಿದ್ರ್ಯ ನಿವಾರಣೆಯಾಗಿ ಧನಲಾಭವಾಗುತ್ತದೆ. ಇನ್ನೊಂದು ವಿಶೇಷ ಏನಪ್ಪ ಅಂತ ಅಂದರೆ, ಅಕ್ಷಯ ತೃತೀಯದ ಮಹತ್ವವನ್ನು ನಾವು ಪೌರಾಣಿಕ ಕಥೆಗಳ ಮೂಲಕ ನೋಡಿದರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತದೆ. ಈ ದಿನವೇ ಸಂಪತ್ತಿನ ಅಧಿಪತಿ ಕುಬೇರನು ಭಗವಂತನ ಅನುಗ್ರಹದಿಂದ ಅಪಾರ ಐಶ್ವರ್ಯವನ್ನು ಪಡೆದನು. ಅದೇ ಕಾರಣಕ್ಕೆ ಇಂದಿಗೂ ಬಹಳಷ್ಟು ಹಣವಂತನನ್ನು ಕುಬೇರ ಎಂದು ಕರೆಯಲಾಗುತ್ತದೆ. ಹಾಗೆಯೇ ಶ್ರೀಕೃಷ್ಣನು ತನ್ನ ಬಾಲ್ಯದ ಸ್ನೇಹಿತನಾದ ಸುಧಾಮನಿಗೆ ಅಂದರೆ ಕುಚೇಲನಿಗೆ ಈ ದಿನ ಅಕ್ಷಯ ಸಂಪತ್ತನ್ನು ನೀಡಿದನು. ಸುಧಾಮನು ಬಡತನದಲ್ಲಿದ್ದರೂ ಭಕ್ತಿಯಿಂದ ಶ್ರೀಕೃಷ್ಣನನ್ನು ಭೇಟಿ ಮಾಡಿದಾಗ ಅವನ ಭಕ್ತಿಗೆ ಮೆಚ್ಚಿ ಶ್ರೀಕೃಷ್ಣನು ಅವನ ಜೀವನವನ್ನು ಸಂಪೂರ್ಣವಾಗಿ ಬದಲಿಸಿದನು. ಇದು ನಮಗೆ ಭಕ್ತಿ ಇದ್ದರೆ ದೇವರು ನಮ್ಮನ್ನು ಎಂದಿಗೂ ನಿರಾಶೆಪಡಿಸುವುದಿಲ್ಲ ಎಂಬ ಸಂದೇಶವನ್ನು ನೀಡುತ್ತದೆ. ಮಹಾಭಾರತದಲ್ಲಿಯೂ ಅಕ್ಷಯ ತೃತೀಯದ ಮಹತ್ವ ಕಂಡುಬರುತ್ತದೆ. ದ್ರೌಪದಿಯ ವಸ್ತ್ರಾಪರಣದ ಸಮಯದಲ್ಲಿ ಆಕೆ ಶ್ರೀಕೃಷ್ಣನನ್ನು ಶರಣಾದಾಗ ಕೃಷ್ಣನು ಆಕೆಗೆ ಅಕ್ಷಯವಾದ ವಸ್ತ್ರವನ್ನು ನೀಡಿದನು. ಎಷ್ಟು ಎಳೆದರೂ ಮುಗಿಯದ ಸೀರೆ. ಇದು ಅಕ್ಷಯ ತತ್ವದ ಒಂದು ಮಹತ್ವದ ಉದಾಹರಣೆಯಾಗಿದೆ.
ಹಾಗೆಯೇ ಗಂಗಾದೇವಿ ಸ್ವರ್ಗದಿಂದ ಭೂಮಿಗೆ ಅವತರಿಸಿದ ದಿನವೇ ಇದೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಈ ದಿನವನ್ನು ಪವಿತ್ರ ಸ್ನಾನ, ದಾನ ಮತ್ತು ಪೂಜೆಗೆ ಅತ್ಯಂತ ಶುಭಕರ ದಿನವೆಂದು ಪರಿಗಣಿಸಲಾಗಿದೆ. ಇನ್ನೊಂದು ವಿಶೇಷತೆ ಏನೆಂದರೆ ಅಕ್ಷಯ ತೃತೀಯ ಅಂದರೆ ಸಾಡೆ ತಿಂದು ಮುಹೂರ್ತಗಳಲ್ಲಿ ಒಂದಾಗಿದೆ. ಅಂದರೆ ಈ ದಿನ ಯಾವುದೇ ಶುಭ ಕಾರ್ಯ ಮಾಡಲು ಪ್ರತ್ಯೇಕವಾಗಿ ಮುಹೂರ್ತ ಹುಡುಕಬೇಕಾಗಿಲ್ಲ. ಮದುವೆ, ಗೃಹ ಪ್ರವೇಶ, ಉಪನಯನ, ಹೊಸ ವ್ಯವಹಾರ ಆರಂಭ, ವಿದ್ಯಾಭ್ಯಾಸ ಆರಂಭ ಇವುಗಳನ್ನೆಲ್ಲ ಈ ದಿನ ಯಾವುದೇ ಸಮಯದಲ್ಲಿ ಮಾಡಿದರೂ ಯಶಸ್ಸು ದೊರೆಯುತ್ತದೆ. ಆದರೂ ಕೆಲವು ವಿಶೇಷ ಸಮಯಗಳಲ್ಲಿ ಮಾಡಿದರೆ ಇನ್ನಷ್ಟು ಉತ್ತಮ ಫಲ ಸಿಗುತ್ತದೆ. ಬ್ರಹ್ಮ ಮುಹೂರ್ತದಲ್ಲಿ ದೇವರ ಪೂಜೆ ಮಾಡಿದರೆ ಅತ್ಯಂತ ಶ್ರೇಷ್ಠ. ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಸಮಯದಲ್ಲಿ ಚಿನ್ನ, ಬೆಳ್ಳಿ ಖರೀದಿ ಮಾಡಿದರೆ ಸೌಭಾಗ್ಯ ಹೆಚ್ಚಾಗುತ್ತದೆ. ಅಕ್ಷಯ ತೃತೀಯ ದಿನ ವಿಶೇಷವಾಗಿ ಖರೀದಿ ಮಾಡುವ ವಸ್ತುಗಳಿಗೂ ಮಹತ್ವವಿದೆ. ಚಿನ್ನ, ಬೆಳ್ಳಿ, ವಜ್ರ, ಮುತ್ತು, ಹವಳ, ಹೊಸ ಬಟ್ಟೆಗಳು, ದೇವರ ವಿಗ್ರಹಗಳು, ಪೂಜಾ ಸಾಮಗ್ರಿಗಳ ಇವುಗಳನ್ನು ಖರೀದಿ ಮಾಡಬೇಕು. ಅರಿಶಿನ, ಕುಂಕುಮ, ತೋರಣ ಇವುಗಳ ಖರೀದಿಯು ಮನೆಯಲ್ಲಿಗೆ ಶುಭವನ್ನು ತರುತ್ತದೆ. ಆದರೆ ಕಬ್ಬಿಣ ವಸ್ತುಗಳು, ಉಪ್ಪು, ಕಡ್ಡಿಪೆಟ್ಟಿಗೆ ಮುಂತಾದ ವಸ್ತುಗಳನ್ನು ಖರೀದಿ ಮಾಡಬಾರದು, ಏಕೆಂದರೆ ಇವುಗಳು ನಕಾರಾತ್ಮಕತೆಯನ್ನು ಸೂಚಿಸುತ್ತದೆ. ಇನ್ನೂ ಮುಖ್ಯವಾಗಿ ಈ ದಿನ ದಾನ ಮಾಡುವುದಕ್ಕೂ ಅಪಾರ ಮಹತ್ವವಿದೆ. ಅನ್ನದಾನ, ವಸ್ತ್ರದಾನ, ಧನದಾನ, ಗೋದಾನ ಇವುಗಳನ್ನು ಮಾಡುವುದರಿಂದ ಅಕ್ಷಯ ಪುಣ್ಯ ದೊರೆಯುತ್ತದೆ. ನಾವು ಈ ದಿನ ಏನು ದಾನ ಮಾಡುತ್ತೇವೋ ಅದು ನಮ್ಮ ಜೀವನದಲ್ಲಿ ಅನೇಕ ಪಟ್ಟು ಹೆಚ್ಚಾಗಿ ನಮಗೆ ಮರಳಿ ಬರುತ್ತದೆ ಎಂದು ನಂಬಿಕೆ ಇದೆ. ಆದ್ದರಿಂದ ಸಾಧ್ಯವಾದಷ್ಟು ದಾನ ಧರ್ಮದಲ್ಲಿ ಭಾಗವಹಿಸುವುದು ಅತ್ಯಂತ ಉತ್ತಮ. ಈ ದಿನ ಕೆಲವು ಕಾರ್ಯಗಳನ್ನು ತಪ್ಪಿಸುವುದು ಅಷ್ಟೇ ಮುಖ್ಯ. ಸಾಲ ತೆಗೆದುಕೊಳ್ಳುವುದು ಅಥವಾ ಸಾಲ ಕೊಡುವುದು, ಜಗಳ ಮಾಡುವುದು, ಕೆಟ್ಟ ಮಾತುಗಳನ್ನು ಆಡುವುದು, ಅಳುವುದು ಇವೆಲ್ಲವನ್ನೂ ತಪ್ಪಿಸಬೇಕು. ಯಾಕೆಂದರೆ ಈ ದಿನ ಮಾಡಿದ ಕಾರ್ಯಗಳು ನಮ್ಮ ಜೀವನದ ಮೇಲೆ ದೀರ್ಘಕಾಲದ ಪರಿಣಾಮ ಬೀರುತ್ತದೆ. ಆದ್ದರಿಂದ ಈ ದಿನವನ್ನು ಶಾಂತಿ, ಭಕ್ತಿ, ಸಂತೋಷ ಮತ್ತು ಸಕಾರಾತ್ಮಕ ಚಿಂತನೆಗಳೊಂದಿಗೆ ಕಳೆಯುವುದು ಅತ್ಯಂತ ಮುಖ್ಯ. ಇನ್ನು ಕೊನೆಯದಾಗಿ ಹೇಳಬೇಕಾದಂದರೆ ಅಕ್ಷಯ ತೃತೀಯ ಒಂದು ಅಪರೂಪದ ದಿವ್ಯ ದಿನ. ಈ ದಿನ ಭಕ್ತಿಯಿಂದ ದೇವರನ್ನು ಆರಾಧಿಸಿ, ಲಕ್ಷ್ಮೀ ದೇವಿಯ ಪೂಜೆ ಮಾಡಿ, ದಾನ ಧರ್ಮ ಮಾಡಿ ಶುಭ ಕಾರ್ಯಗಳನ್ನು ಆರಂಭಿಸಿದರೆ ಜೀವನದಲ್ಲಿ ಐಶ್ವರ್ಯ, ಆರೋಗ್ಯ, ಸಂತೋಷ ಮತ್ತು ಯಶಸ್ಸು ಎಂದಿಗೂ ಕಡಿಮೆಯಾಗುವುದಿಲ್ಲ. ನಾನು ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ ಅಂದರೆ ಧೃತಿ ಡಿವೋಷನಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಧಾರ್ಮಿಕ ಮಾಹಿತಿಗಾಗಿ ಯಾವಾಗಲೂ ನನ್ನ ಜೊತೆ ಇದ್ದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.